सह कुटुंबानां सर्वेषां भक्तजनानां क्षेमस्थैर्यधैर्यविजयवीरधर्मार्थकां मोक्षाय चतुर्विधफलपुरुषार्थम् आध्यात्मिकादिर्गादिकोटितापनिर्माणार्थं मनोविष्टकामनार्थं गंगम्मदेव्याः अष्टोत्तरावुजाञ्चकारेष्ये ओं केशवाय नमः ओं प्रकृते नमः ओं विकृते नमः ओं विद्याय नमः ओं सर्वभूतहितप्रदाय नमः ओं श्रद्धाय नमः ओं विभूते नमः ओं सुरक्षे नमः ओं परमात्मिकाय नमः ओं वाचेन्द्रियासाणीते एकदा ब्रह्मणमुपहरते एकदै वैजमानायुस्ते चोद्दाते देवी च विद्महे विष्णुपत्नी च धीमहि तन्नो लक्ष्मीः प्रचोदयात् विद्याः आनन्दमङ्गलं कृत्य नमस्करोमि ಧನ್ಯವಾದಗಳನ್ನು ಅರ್ಪಿಸ್ತಾ ಭೂಮಾಲೆಯನ್ನು ಸಮರ್ಪಿಸ್ತಾರೆ. ಅದೇ ರೀತಿ ರಾಜೇಂದ್ರ ಹಳ್ಳಿಯ ಗ್ರಾಮಸ್ಥರು ನಮ್ಮ ತಾಲೂಕಿನ ಹಿರಿಯ ನಾಯಕರು ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಬಂದಿದ್ದಕ್ಕಾಗಿ ದೇವಿಯ ಕೃಪೆಯನ್ನು ತೋರ್ತಾ ಅವರಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಮಂಜಣ್ಣನವರು ಗುಜರಾತಿ ಮಂಜಣ್ಣನವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ದೇವಿ ಆಶೀರ್ವಾದವನ್ನು ಪಡೆದಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಪ್ರೀತಿಯ ನಾಗರಾಜನವರು ಗ್ರಾಮಸ್ಥರು ಬಂದಿದ್ದಾರೆ. ಅವ್ರಿಗೂ ಕೂಡ ದೇವಿಯ ಕೃಪೆಯನ್ನ ಕೋರಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಆಮೇಲೆ ಯಶಸ್ವಿಗೊಳಿಸಿರ್ತಾರೆ ನಮ್ಮ ಚಿಕ್ಕಪ್ಪ ವೆಂಕಟಮ್ಮನವ್ರಿಗೂ ಕೂಡ ದೇವರು ಒಳ್ಳೆ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಹೇಮಾನತ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಜೋಗಿಲ್ಕಾಷ್ಟಿ ಗ್ರಾಮದಲ್ಲಿ ಮಾತೆ ಗಂಗಮ್ಮ ತಾಯಿಯ ದೇವಾಲಯ ಪ್ರತಿಷ್ಠಾಪನೆ ಇದು ಪೂಜೆ ಏನಿರುತ್ತಾ ಕುಂಭಾಭಿಷೇಕ ಕಲಶ ಪ್ರತಿಷ್ಠೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮನ್ನೆಲ್ಲ ಕೂಡ ಇಲ್ಲಿ ಕರೆದಿದ್ದರು. ನಾನು ಮತ್ತು ನಮ್ಮ ಎಲ್ಲ ಮುಖಂಡರು ಪರವಾಗಿ ಈ ಗ್ರಾಮದ ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಏನಂತಂದರೆ ಇವತ್ತು ನಮ್ಮನ್ನು ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಯಾವುದೇ ಒಂದು ಗ್ರಾಮ ಆಗಿರಲಿ, ಆ ಗ್ರಾಮದಲ್ಲಿ ಒಂದು ದೇವಸ್ಥಾನ, ಒಂದು ಅರಳಿಕಟ್ಟೆ, ಒಂದು ಸ್ಕೂಲು ಇದೆಲ್ಲ ಭಾಳ ಮುಖ್ಯ. ಎಲ್ಲಿ ದೇವಸ್ಥಾನ ಇದು ಊರೆಲ್ಲ ಸೇರಿ ಅಲ್ಲಿ ಪೂಜೆ ಮಾಡ್ತಾರೆ, ಆ ಊರು ಜಗಳಗಳಿರಲ್ಲ, ಊರೆಲ್ಲ ಒಂದಾಗಿ ಹೋಗುವಂಥ ಒಂದು ಇದಕ್ಕೆ ಇರುತ್ತೆ. ಈಗ ನೀವು ಇಲ್ಲಿ ಈ ಗಂಗಾ ಮಾತೆಯನ್ನು ಕಲಶ ಪ್ರತಿಷ್ಠೆ ಎಲ್ಲ ಮಾಡಿದ್ದೀರಾ. ಎಲ್ಲ ಊರವರು ಸೇರಿಕೊಂಡು ಒಂದಾಗಿ ಮಾಡ್ಕೊಂಡೋಗಿ ಯಾವ ಮುಂದಿನ ದಿನಗಳಲ್ಲಿ ಇಂಥ ದೈವ ಕಾರ್ಯಗಳಲ್ಲಿ ಎಲ್ಲರನ್ನೂ ತೊಡಗಿಸ್ಕೊಂಡು ಎಲ್ಲರೂ ಈ ಕೈಂಕಾರ್ಯದಲ್ಲಿ ಕೆಲಸ ಮಾಡಬೇಕು. ಆವಾಗ ಮನಃಶಾಂತಿನೂ ಲಭಿಸುತ್ತೆ ಮತ್ತು ನಾವು ಒಬ್ರಿಗೊಬ್ರು ಕೂಡ ಅನ್ಯೋನ್ಯತೆ ಕೂಡ ಬೆಳೆಯುತ್ತೆ. ಅದನ್ನು ಬಿಟ್ಟು ಯಾವಾಗಲೂ ಊರುಗಳಲ್ಲಿ ದೇವಸ್ಥಾನ ಇವೆಲ್ಲ ಬಿಟ್ಟುಬಿಟ್ಟು ಪೊಲೀಸ್ ಸ್ಟೇಷನ್ಗಳು, ಕೋರ್ಟ್ಗಳು, ಕಚೇರಿಗಳು ತಿರ್ಕೊಂಡಿರ್ತಕ್ಕಂಥದ್ದು ಬಹಳಷ್ಟು ಉದಾಹರಣೆಗಳಿದ್ದಾವೆ. ಯಾರೂ ಚೆನ್ನಾಗಿ ಆಗಿಲ್ಲ. ನೀವು ಇವತ್ತು ಈ ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮ ಮಾಡೋದು ನಿಜವಾಗ್ಲೂ ಸಂತೋಷ. ಇದೇ ರೀತಿಯಾಗಿ ನೀವೆಲ್ಲರೂ ಒಂದಾಗಿರಬೇಕು, ಒಂದಾಗಿ ಅನ್ಯೋನ್ಯವಾಗಿ ಬಾಳಬೇಕು, ಉತ್ತಮ ಪ್ರಜೆಗಳಾಗಿ ಬಾಳಬೇಕು. ಅದ್ರ ಜೊತೆಗೆ ಆ ತಾಯಿ ಗಂಗಾ ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ರೈತರು ಈಗ ಮಳೆ ಇಲ್ಲದೆ ಭಾಳ ಕಂಗಾಲಾಗಿದ್ದಾರೆ. ಆ ತಾಯಿ ಆಶೀರ್ವಾದದಿಂದ ಉತ್ತಮವಾದಂಥ ಮಳೆಯಾಗಿ ಬೆಳೆಗಳು ಬೆಳೆದು ರೈತರೆಲ್ಲರೂ ಸುಖ ಮತ್ತು ಸಂತೋಷದಿಂದ ಇರಲಿ. ವಿಶೇಷವಾಗಿ ಈ ಗ್ರಾಮದ ಜನತೆಗೆ ದೇವರು ಆಯುರಾರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀವಿ.